ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಶುಂಠಿ ಮತ್ತು ನಿಂಬೆ ರಸ ಬಳಸಿ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ. ಬಿಸಿ ಬಿಸಿ ಅನ್ನಕ್ಕಂತೂ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ, ಜೀರಿಗೆ, ಒಂದು 5 ಹಸಿಮೆಣಸಿನ್ಕಾಯಿ ಸೀಳಿರೋದು, 1 ಇಂಚಿನಷ್ಟು ಶುಂಠಿನ ಸ್ವಲ್ಪ ಜಜ್ಜಿಕೊಂಡಿರೋದು ಶುಂಠಿ ಹಾಕ್ಕೊಳ್ಳೋಣ. ಕರಿಬೇವು, 3 ಟೊಮೆಟೊ ಸ್ವಲ್ಪ ದಪ್ಪಾಗಿ ಹೆಚ್ಕೊಂಡಿರೋದು ಟೊಮೆಟೊ ಫ್ರೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾಗಲಿ ಟೊಮೆಟೊ. ಈ ರಸಮ್ ತುಂಬ ಬೇಗನೂ ಆಗುತ್ತೆ. ಈ ಮಳೆಗಾಲಕ್ಕಂತೂ ತುಂಬ ಒಳ್ಳೆಯದು. ಶುಂಠಿ ಎಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ರಸಮ್ಮು. ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ. ಈಗ ನಾವು ಬೇಳೆ ಬೇಯಿಸ್ಕೊಂಡಿರೋದು, ನಾನು 1/4 ಕಪ್ನಷ್ಟು ಬೇಳೆನ ಮೆತ್ತಗೆ ಬೇಯಿಸ್ಕೊಂಡು ಮಸ್ತಿಟ್ಕೊಂಡಿರೋದು ಈಗ ಬೇಳೆ ಹಾಕೊಳ್ಳೋಣ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಸೇರಿಸ್ಕೊ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಒಂದ್ಸರಿ ಕೈ ಆಡಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರಬೇಕು. ಶುಂಠಿ ಎಲ್ಲ ರಸ ಬಿಟ್ಕೊಂಡಿರುತ್ತೆ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ. ರಸಮು ಚೆನ್ನಾಗಿ ಕುದೀತಾ ಇದೆ. ಲೋ ಫ್ಲೇಮಲ್ಲೇ ಕುದಿಸ್ಕೊಂಡಿರೋದು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣ ಒಂದ್ಸರಿ. ಗ್ಯಾಸ್ ಆಫ್ ಮಾಡ್ಕೊಂಡಿರೋದು. ಇದರಲ್ಲಿ ನಿಂಬೆಹಣ್ಣು ಮತ್ತು ಶುಂಠಿ ಬಳಸೋದ್ರಿಂದ ನಿಮಗೆ ಶೀತ ಕೆಮ್ಮು ಇದ್ದರೂ ಇದು ರಸಮ್ ಒಳ್ಳೆಯದು. ಈಗ ಒಂದು ಅರ್ಧ ನಿಂಬೆ ರಸ ಇಟ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಂಡಿರೋದು. ರುಚಿಕರವಾದ ನಿಂಬೆ ಶುಂಠಿ ರಸಮ್ಮು ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.